ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಎಫೆಕ್ಟ್ನಿಂದಾಗಿ ಚೆನ್ನೈ ಸೇರಿ ತಮಿಳುನಾಡಿನ ಅನೇಕ ಜಿಲ್ಲೆಗಳಲ್ಲಿ ಮಳೆಯಾಗ್ತಾ ಇದೆ. ಬೆಂಗಳೂರಿಗೂ ಕೂಡ ತಟ್ಟಿದೆ ವಾಯುಭಾರ ಕುಸಿತದ ಎಫೆಕ್ಟ್. ಇವತ್ತಿನಿಂದ ಡಿಸೆಂಬರ್ 11ನೇ ತಾರೀಕಿನವರೆಗೂ ಕೂಡ ಮಳೆಯಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ವಾರಾಂತ್ಯದವರೆಗೆ ಹಲವೆಡೆ ಮಳೆ ಬರುವಂತ ಸಾಧ್ಯತೆ ಇದೆ. ವಾಯುಭಾರ ಕುಸಿತದ ಜೊತೆ ಫೆಂಗಲ್ ಸೈಕ್ಲೋನ್ನ ಎಫೆಕ್ಟ್ ಕೂಡ ತಟ್ಟುತ್ತೆ. ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಮಂಡ್ಯದಲ್ಲಿ ಮೋಡ ಕವಿದ ವಾತಾವರಣ ಇರಲಿದೆ. ಡಿಸೆಂಬರ್ 3ರಿಂದ 11ರವರೆಗೂ ಕೂಡ ಭಾರೀ ಮಳೆಯಾಗುವಂತ ಸಾಧ್ಯತೆ ಇದೆ. ನೋಡಿ, ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಎಫೆಕ್ಟ್ ಚೆನ್ನೈ, ಬೆಂಗಳೂರು ಎಲ್ಲಾ ಭಾಗಗಳಿಗೂ ಕೂಡ ತಟ್ಟುತ್ತಾ ಇದೆ. ಚೆನ್ನೈ ಸೇರಿ ತಮಿಳುನಾಡಿನ ಅನೇಕ ಜಿಲ್ಲೆಗಳಲ್ಲಿ ಮಳೆಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಬೆಂಗಳೂರಿಗೂ ಕೂಡ ಈ ವಾಯುಭಾರ ಕುಸಿತದ ಎಫೆಕ್ಟ್ ತಟ್ಟುತ್ತಾ ಇದೆ ಅಂತ ಹೇಳಿದ್ರೆ ಇವತ್ತಿನಿಂದ ಡಿಸೆಂಬರ್ 11ನೇ ತಾರೀಕಿನವರೆಗೂ ಕೂಡ ಮಳೆಯಾಗುವಂತ ಸಾಧ್ಯತೆ ಇದೆ ಅಂತ ವೆದರ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ. ಈ ವಾರಾಂತ್ಯದವರೆಗೂ ಕೂಡ ಹಲವು ಕಡೆಗಳಲ್ಲಿ ಮಳೆ ಬರುವಂತ ಸಾಧ್ಯತೆ ಇದೆ. ಒಂದು ಕಡೆ ವಾಯುಭಾರ ಕುಸಿತ, ಮತ್ತೊಂದು ಕಡೆಯಲ್ಲಿ ಫೆಂಗಲ್ ಸೈಕ್ಲೋನ್ನ ಎಫೆಕ್ಟ್ ಕೂಡ ಬೇರೆ ಬೇರೆ ಭಾಗಗಳಲ್ಲಿ ವಾತಾವರಣದಲ್ಲಿ ಬದಲಾವಣೆಗಳನ್ನು ತರ್ತಾ ಇದೆ ಅಂತ ವೆದರ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ. ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಮಂಡ್ಯ ಈ ಭಾಗದಲ್ಲಿ ಮೋಡ ಕವಿದ ವಾತಾವರಣ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೆಂಗಳೂರು ನಗರದಲ್ಲಿ ಚಳಿ ತೀವ್ರತೆಯಲ್ಲಿ ಹೆಚ್ಚಳವಾಗಬಹುದು. ಕನಿಷ್ಠ ತಾಪಮಾನದ ಬಗ್ಗೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ. ವಾಡಿಕೆಯಂತೆ ಡಿಸೆಂಬರ್ 2ನೇ ವಾರ ಈ ಸಂದರ್ಭದಲ್ಲಿ ತೀವ್ರವಾಗುತ್ತೆ ಚಳಿ. ಆದರೆ ಈ ಬಾರಿ ನವೆಂಬರ್ನಲ್ಲೇ ಚಳಿಯ ತೀವ್ರತೆ ಹೆಚ್ಚಳವಾಗ್ತಾ ಇದೆ. ಇನ್ನು 48 ಗಂಟೆಗಳ ಕಾಲ ಮೋಡ ಕವಿದ ವಾತಾವರಣ ಇರುತ್ತೆ. ಕೆಲವು ಪ್ರದೇಶಗಳಲ್ಲಿ ಮೋಡ ಕವಿದ ವಾತಾವರಣ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಗರಿಷ್ಠ 28 ಮತ್ತೆ ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ಇರುವಂತ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಡಿಸೆಂಬರ್ ಸಂದರ್ಭ ನಾವು ಗಮನಿಸ್ತೀವಿ, ಬೆಂಗಳೂರಿನಲ್ಲಿ ಚಳಿಯ ವಾತಾವರಣ ಇರುತ್ತೆ, ಹೆಚ್ಚು ಚಳಿ ಇರುತ್ತೆ. ಆದರೆ ಈ ಬಾರಿ ನವೆಂಬರ್ನಲ್ಲೇ ಆರಂಭ ಆಗಿದೆ, ಚಳಿಯ ತೀವ್ರತೆ ಹೆಚ್ಚಾಗ್ತಾ ಇದೆ. ಇನ್ನು 48 ಗಂಟೆಗಳ ಕಾಲ ಮೋಡ ಕವಿದ ವಾತಾವರಣ ಇರುತ್ತೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ಕೆಲವು ಪ್ರದೇಶಗಳಲ್ಲಿ. ಜೊತೆಗೆ ಈ ತಾಪಮಾನವನ್ನ ಗಮನಿಸೋದಾದ್ರೆ ನಾವು ಗರಿಷ್ಠ 28 ಹಾಗೆ ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ಇರುವಂತ ಸಾಧ್ಯತೆ ಇದೆ. ಒಂದು ಕಡೆಯಲ್ಲಿ ಚಳಿಯ ತೀವ್ರತೆ ಅದು ಸಾಮಾನ್ಯವಾಗಿ ಇರುವಂತದ್ದು, ಆದರೆ ಈ ಬಾರಿ ಒಂದು ತಿಂಗಳು ಮುಂಚೆನೇ ಆರಂಭ ಆಯಿತು ಅಂತ ಹೇಳಬೇಕು. ಮತ್ತೊಂದು ಕಡೆಯಲ್ಲಿ ಸೈಕ್ಲೋನ್ನ ಪರಿಣಾಮವಾಗಿ ಬೆಂಗಳೂರು ಹಾಗೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಮಳೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ತಾಪಮಾನದಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ. ಇದು ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗೂ ಕೂಡ ಎಡೆ ಮಾಡಿಕೊಡುತ್ತೆ. ಜನ ಸ್ವಲ್ಪ ಜಾಗೃತರಾಗಿರಬೇಕು. ವೆದರ್ ಡಿಪಾರ್ಟ್ಮೆಂಟ್ ಯಾಕೆ ಈ ರೀತಿಯ ಮುನ್ಸೂಚನೆಯನ್ನ ಕೊಡುತ್ತೆ ಅಂತ ಹೇಳಿದ್ರೆ, ಆರೋಗ್ಯದಲ್ಲಿ ಸಮಸ್ಯೆ ಆಗೋರು ಅಥವಾ ಆಲ್ರೆಡಿ ಈ ಚಳಿಯಿಂದಾಗಿ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳನ್ನ ಅನುಭವಿಸ್ತಾ ಇರೋರು ಒಂದು ಸ್ವಲ್ಪ ಅಲರ್ಟ್ ಆಗಿರಬೇಕು ಅಂತ. ಒಂದು ಕಡೆಯಲ್ಲಿ ಸೈಕ್ಲೋನ್ನ ಎಫೆಕ್ಟ್ ಕೂಡ ಇರುತ್ತೆ, ಮಳೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ ಚಳಿಯ ಪ್ರಮಾಣ ಕೂಡ ಹೆಚ್ಚಾಗಿರೋದ್ರಿಂದ ಜನ ಒಂದು ಸ್ವಲ್ಪ ಜಾಗೃತೆಯಿಂದ ಇರಬೇಕು. ಸಾಮಾನ್ಯವಾಗಿ ಕೆಮ್ಮು, ಶೀತ ಇಂಥ ಸಮಸ್ಯೆಗಳು ಕಾಣಿಸುತ್ತೆ ಈ ವಾತಾವರಣದಲ್ಲಾಗುವಂಥ ಬದಲಾವಣೆಗಳಿಂದಾಗಿ.